ನಮಸ್ಕಾರ. ಇವತ್ತು ನಾವು ಕೇವಲ ಒಂದು ಚುನಾವಣಾ ಫಲಿತಾಂಶವನ್ನ ನೋಡ್ತಾ ಇಲ್ಲ, ಬದಲಿಗೆ ಇದೊಂದು ಫೊರೆನ್ಸಿಕ್ ವಿಶ್ಲೇಷಣೆ. ಕಾರ್ಕಳದ ಪ್ರಕರಣವನ್ನ ಇಟ್ಕೊಂಡು ಆಡಳಿತದ ವಾಸ್ತವ ಮತ್ತು ಮತಪೆಟ್ಟಿಗೆಯಲ್ಲಿ ದಾಖಲಾದ ಸತ್ಯದ ನಡುವಿನ ಸಂಬಂಧವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ. ಬನ್ನಿ, ಆ ಸಂಖ್ಯೆಗಳ ಹಿಂದಿರೋ ಕಥೆಯನ್ನ ಒಟ್ಟಿಗೆ ಬಿಡಿಸಿ ನೋಡೋಣ. ಸರಿ, ನಾವೀಗ ಫೋಕಸ್ ಮಾಡ್ತಿರೋದು ಕರ್ನಾಟಕದ ಕಾರ್ಕಳ ಕ್ಷೇತ್ರದ ಮೇಲೆ. ಇಲ್ಲಿನ ಮಣ್ಣು ಕೇವಲ ಕೃಷಿಯನ್ನಷ್ಟೇ ಅಲ್ಲ, ಜನರ ಆಸೆ ಆಕಾಂಕ್ಷೆಗಳು ಅವರ ನಿರಾಸೆಗಳ ಕಥೆಯನ್ನು ತನ್ನೊಡಲಲ್ಲಿಟ್ಕೊಂಡಿದೆ. ಆ ಕಥೆಯನ್ನೇ ಅಂಕಿಅಂಶಗಳು ನಮಗೀಗ ಹೇಳ್ತಾ ಇವೆ. ಸರಿ, ಈ ಸ್ಲೈಡ್ನಲ್ಲಿರೋ ಅಂಕಿಅಂಶಗಳನ್ನ ಒಮ್ಮೆ ಗಮನಿಸಿ. 2018ರಲ್ಲಿ ಗೆಲುವಿನ ಅಂತರ ನೋಡಿ, ಬರೋಬ್ಬರಿ 42,566 ಮತಗಳು. ಅಂದ್ರೆ ಅದೊಂದು ತುಂಬಾ ಸ್ಪಷ್ಟವಾದ ಬಲವಾದ ಜನಾದೇಶ. ಅದೇ ಕೇವಲ 5 ವರ್ಷದಲ್ಲಿ ಏನಾಯ್ತು? 2023ಕ್ಕೆ ಬರುವಷ್ಟರಲ್ಲಿ ಆ ಅಂತರ ಸೀದಾ 4,602 ಕೇಳಿದಿದೆ. ಅಂದ್ರೆ ಸುಮಾರು 90% ಕುಸಿತ. ಇದು ಸುಮ್ನೆ ಅಂಕಿಅಂಶದಲ್ಲಿ ಆದ ಬದಲಾವಣೆ ಅಷ್ಟೇ ಅಲ್ಲ, ಇದು ಮತದಾರರು ಕೊಡ್ತಿರೋ ಒಂದು ಖಡಕ್ ಎಚ್ಚರಿಕೆಯ ಗಂಟೆ. ಈ ಒಂದು ನಾಟಕೀಯ ಕುಸಿತದ ಹಿಂದೆ ನಿಜವಾಗ್ಲೂ ಕಾರಣವಾದ್ರೂ ಏನು? ಅದನ್ನೇ ನಾವಿವತ್ತು ಹುಡುಕಿ ಹೊರಟಿರೋದು. ಸರಿ, ಫಲಿತಾಂಶದ ಸಂಖ್ಯೆಗಳಿಂದ ನಾವೀಗ ಜನರ ಹತ್ರ ಹೋಗೋಣ, ಅವರ ವಾಸ್ತವಕ್ಕೆ ಇಳಿಯೋಣ. ಯಾಕಂದ್ರೆ ಮತವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಮತದಾರನ ಬದುಕನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ? ಈ ಭಾಗದಲ್ಲಿ ನಾವು ಅದನ್ನೇ ಮಾಡೋದು. ಜನರ ದೈನಂದಿನ ಸವಾಲುಗಳನ್ನ ಹತ್ತಿರದಿಂದ ನೋಡೋಣ. ಒಬ್ಬ ಮತದಾರನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಆತ ಎಲ್ಲಿಂದ ಬರ್ತಾನೆ ಅಂತ ತಿಳ್ಕೋಬೇಕು. ಈ ಚಾರ್ಟ್ ನೋಡಿ, ಕಾರ್ಕಳದ ಸುಮಾರು 85% ಜನ ಇರೋದು ಹಳ್ಳಿಗಳಲ್ಲಿ. ಅಂದ್ರೆ ಏನು? ಈ ಕ್ಷೇತ್ರದ ರಾಜಕೀಯದ ಹೃದಯ ಬಡಿತಾ ಇರೋದು ನಗರದ ರಸ್ತೆಗಳಲ್ಲ, ಬದಲಿಗೆ ಹಳ್ಳಿಗಳ ಮಣ್ಣಿನಲ್ಲಿ. ಜನರ ಸಮಸ್ಯೆಗಳು, ಅವರ ಆದ್ಯತೆಗಳು ಎಲ್ಲವೂ ಇಲ್ಲಿನ ಕೃಷಿ, ಇಲ್ಲಿನ ಬದುಕಿಗೆ ಗಟ್ಟಿಯಾಗಿ ಅಂಟಿಕೊಂಡಿವೆ. ಹಾಗಿದ್ರೆ ಈ ಕ್ಷೇತ್ರದ ಸಾಮಾಜಿಕ ರಚನೆ ಹೇಗಿದೆ ಅಂತ ನೋಡೋಣ. ಪರಿಶಿಷ್ಟ ಜಾತಿಗಳು ಸುಮಾರು 9.2%, ಪರಿಶಿಷ್ಟ ಪಂಗಡಗಳು 5.6% ಇದ್ದಾರೆ. ಲಿಂಗಾಯತ ಸಮುದಾಯ ಇಲ್ಲಿ ಒಂದು ಪ್ರಬಲ ಸಮುದಾಯ. ಇನ್ನು ಧರ್ಮದ ಆಧಾರದ ಮೇಲೆ ನೋಡಿದ್ರೆ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ನರು ಎಲ್ಲರೂ ಇಲ್ಲಿದ್ದಾರೆ. ಇಲ್ಲಿರೋ ಪ್ರತಿಯೊಂದು ಸಮುದಾಯದ ಅನುಭವ, ಅವರ ನಿರೀಕ್ಷೆಗಳು ಎಲ್ಲವೂ ಸೇರಿ ಇಲ್ಲಿನ ರಾಜಕೀಯಕ್ಕೆ ಒಂದು ರೂಪ ಕೊಡುತ್ತೆ. ನೋಡಿ, ಡೇಟಾ ಅನ್ನೋದು ನಮಗೆ ಏನು ಆಗ್ತಿದೆ ಅಂತ ಹೇಳುತ್ತೆ. ಆದ್ರೆ ಯಾಕೆ ಆಗ್ತಿದೆ ಅಂತ ತಿಳ್ಕೋಬೇಕು ಅಂದ್ರೆ ನಾವು ಜನರ ಮಾತು ಕೇಳ್ಬೇಕು, ಅವರ ಸಮಸ್ಯೆಗಳನ್ನ ಆಲಿಸ್ಬೇಕು. ಈ ಭಾಗದಲ್ಲಿ ಅದನ್ನೇ ಮಾಡೋಣ. ಮತದಾರರ ಸಮಸ್ಯೆಗಳ ಒಂದು ಹೀಟ್ ಮ್ಯಾಪ್ ಅನ್ನ ನೋಡೋಣ. ಅಂದ್ರೆ ಜನರ ಅತೃಪ್ತಿ ಎಲ್ಲೆಲ್ಲಿ, ಯಾವ ವಿಚಾರದಲ್ಲಿ ಹೆಚ್ಚಾಗಿದೆ ಅಂತ ಇದು ನಮ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಈ ಟೇಬಲ್ ನೋಡಿ, ಇದೊಂದು ಸುಮ್ನೆ ಲಿಸ್ಟ್ ಅಲ್ಲ, ಇದು ಜನರ ಪ್ರತಿದಿನದ ಹೋರಾಟದ ಒಂದು ಚಿತ್ರಣ. ಉದಾಹರಣೆಗೆ, ಕಾರ್ಕಳ ಪಟ್ಟಣದಲ್ಲಿ ಹದಗೆಟ್ಟ ರಸ್ತೆಗಳು, ರೇಷನ್ ತರ ಸಿಗೋ ನೀರು, ಮುಂಡಕೂರಿಗ್ ಬಂದ್ರೆ ಅಪಾಯಕಾರಿ ಹೆದ್ದಾರಿ, ಕಲ್ವರ್ಟ್. ಇನ್ನು ಕೆಂಪುಗುಡ್ಡೆ ಅಂತ ಹಳ್ಳಿಗಳ ಕಥೆಯನ್ನಂತೂ ಕೇಳೋದೇ ಬೇಡ. ಅಲ್ಲಿ ಕುಡಿಯೋ ನೀರಿಗೆ ಪೈಪ್ ಇಲ್ಲ, ಓಡಾಡೋಕೆ ರಸ್ತೆ ಇಲ್ಲ, ರಾತ್ರಿಯಾದ್ರೆ ದೀಪಗಳೂ ಇಲ್ಲ, ಮೂಲಭೂತ ಸೌಕರ್ಯಗಳೇ ಶೂನ್ಯ. ಇದರ ಪರಿಣಾಮ ಯುವಕರು ಊರು ಬಿಟ್ಟು ಹೋಗ್ತಿದ್ದಾರೆ. ಇವು ಸಣ್ಣಪುಟ್ಟ ಸಮಸ್ಯೆಗಳಲ್ಲ, ಇವು ಆಡಳಿತದ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ. ಒಂದು ವಿಷಯವನ್ನ ನಾವೆಲ್ಲ ನೆನಪಿಡ್ಬೇಕು. ಒಬ್ಬ ನಾಗರಿಕನ ಘನತೆ ಆತನಿಗೆ ಸಿಗುವ ಸಾರ್ವಜನಿಕ ಸೇವೆಗಳ ಗುಣಮಟ್ಟಕ್ಕೆ ನೇರವಾಗಿ ಬೆಸೆದುಕೊಂಡಿದೆ. ಒಂದು ರಸ್ತೆ ಹಾಳಾದಾಗ ಅಥವಾ ನಲ್ಲಿಯಲ್ಲಿ ನೀರ್ ಬರ್ದಿದ್ದಾಗ ಅದು ಕೇವಲ ಒಂದು ಅನಾನುಕೂಲ ಅಂತ ಅನ್ಕೋಬಾರ್ದು. ಅದು ಪ್ರಜೆ ಮತ್ತು ಸರ್ಕಾರದ ನಡುವಿನ ನಂಬಿಕೆ ಅನ್ನೋ ಒಂದು ಸಾಮಾಜಿಕ ಒಪ್ಪಂದದಲ್ಲಿ ಉಂಟಾದ ಒಂದು ದೊಡ್ಡ ಬಿರುಕು. ಹಾಗಿದ್ರೆ ಜನರ ಈ ಅತೃಪ್ತಿ ಚುನಾವಣಾ ಫಲಿತಾಂಶದಲ್ಲಿ ಹೇಗೆ ಕಾಣಿಸ್ಕೊಂಡಿತು? ಬನ್ನಿ, ಈಗ ಎಚ್ಚರಿಕೆಯ ಸಂಕೇತವನ್ನ ನಾವು ವ್ಯವಸ್ಥಿತವಾಗಿ ವಿಶ್ಲೇಷಣೆ ಮಾಡೋಣ. ಇದನ್ನ ಯಾರೋ ಗೆದ್ರು, ಯಾರೋ ಸೋತ್ರು ಅನ್ನೋ ದೃಷ್ಟಿಯಲ್ಲಿ ನೋಡೋದ್ಬೇಡ. ಬದಲಿಗೆ ಆಡಳಿತಕ್ಕೆ ಇದರಿಂದ ಕಲಿಯೋ ಪಾಠ ಏನು ಅಂತ ನೋಡೋಣ. ಮೊದಲು ಹಾಲಿ ಶಾಸಕರ ಸಾಮರ್ಥ್ಯಗಳೇನು ಅಂತ ನೋಡೋಣ. ಅವರು 5 ಬಾರಿ ಗೆದ್ದವರು, ಸಂಪುಟ ದರ್ಜೆಯ ಸಚಿವರು, ಪಕ್ಷದ ಸಂಪೂರ್ಣ ಬೆಂಬಲ ಇದೆ, ಜೊತೆಗೆ ಸಮುದಾಯದಲ್ಲೂ ಗಟ್ಟಿಯಾದ ಹಿಡಿತ ಇದೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರೂ ಕೂಡ ಗೆಲುವಿನ ಅಂತರ ಯಾಕಿಷ್ಟೊಂದು ಕುಸಿತು? ಇದು ದೊಡ್ಡ ಪ್ರಶ್ನೆ. ದೌರ್ಬಲ್ಯವಂತೂ ಕಣ್ಣಿಗೆ ಕಾಣುವಂತಿದೆ. ಗೆಲುವಿನ ಅಂತರ 29%ಇಂದ 3%ಗಿಂತ ಕೆಳಗೆ ಬಿದ್ದಿರೋದು. ನಾವು ಆಗಲೇ ಮಾತಾಡಿದ ಹಾಗೆ ರಸ್ತೆ, ನೀರು, ಈ ತರದ ಮೂಲಭೂತ ಸೌಕರ್ಯಗಳ ಬಗ್ಗೆ ಜನರಲ್ಲಿಯೋ ತೀವ್ರವಾದ ಕೋಪವೇ ಈ ಕುಸಿತಕ್ಕೆ ನೇರ ಕಾರಣ. ಈ ಸಂಖ್ಯೆಗಳು ಜನರ ಆಕ್ರೋಶಕ್ಕೆ ಹಿಡಿದ ಕನ್ನಡಿಯಷ್ಟೇ. ಆದ್ರೆ ಪ್ರತಿಯೊಂದು ಸಮಸ್ಯೆಯೂ ಒಂದು ಅವಕಾಶವನ್ನ ತನ್ನ ಜೊತೆ ತಂದಿರುತ್ತೆ. ಇಲ್ಲೂ ಅಷ್ಟೆ,
ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಸರಿಯಾಗಿ ಬಳಸಿಕೊಂಡು ಪ್ರಣಾಳಿಕೆಯ ಭರವಸೆಗಳನ್ನ ಜನರ ನಿಜವಾದ ಅಗತ್ಯತೆಗಳಿಗೆ ಜೋಡಿಸಿದ್ರೆ ಉದ್ಯೋಗ ಮೂಲಸೌಕರ್ಯದಂತಹ ಸಮಸ್ಯೆಗಳನ್ನ ನೇರವಾಗಿ ಬಗೆಹರಿಸೋಕೆ ಈಗಲೂ ಅವಕಾಶ ಇದೆ. ಆದ್ರೆ ಈ ಅವಕಾಶಗಳ ಜೊತೆಗೆ ಅಪಾಯಗಳೂ ಇವೆ. ವಿರೋಧ ಪಕ್ಷ ಮತ್ತೆ ಚೇತರಿಸ್ಕೊಳ್ತಿದೆ, ಮತಗಳನ್ನ ಒಡೆಯಬಲ್ಲ ಸ್ವತಂತ್ರ ಅಭ್ಯರ್ಥಿ ಇದ್ದಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆಡಳಿತ ವಿರೋಧಿ ಅಲೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಎಚ್ಚರಿಕೆಯ ಗಂಟೆಯನ್ನ ಈಗ್ಲೇ ಕೇಳಿಸ್ಕೊಳ್ದಿದ್ರೆ ಮುಂದಿನ ದಿನಗಳಲ್ಲಿ ಈ ಸ್ಥಾನವನ್ನ ಕಳ್ಕೊಳ್ಳೋ ಅಪಾಯ ಖಂಡಿತ ಇದೆ. ಇಷ್ಟೆಲ್ಲ ಚರ್ಚೆಯ ಹಿಂದಿರೋ ಮೂಲ ಕಾರಣವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಅದನ್ನ ನಾವು ಕಲ್ಯಾಣ ಯೋಜನೆಗಳ ಆಯಾಸ ಅಥವಾ ವೆಲ್ಫೇರ್ ಫಟೀಗ್ ಅಂತ ಕರೀಬೋದು. ಏನಿದು ಅಂದ್ರೆ ದೀರ್ಘಕಾಲದಿಂದ ಸರ್ಕಾರ ಕೊಡ್ತಾ ಬಂದಿರೋ ಉಚಿತ ಯೋಜನೆಗಳು, ಸವಲತ್ತುಗಳು ಇವೀಗ ಮತದಾರರಿಗೆ ಸಾಕು ಅನ್ನಿಸ್ತಿದೆ. ಅವರ ಆದ್ಯತೆಗಳು ಬದಲಾಗಿವೆ. ಅವರಿಗೀಗ ಬೇಕಿರೋದು ಭದ್ರತೆಯಲ್ಲ, ಅವಕಾಶಗಳು, ಸುಸ್ಥಿರ ಆದಾಯ, ಸ್ಥಳೀಯವಾಗಿ ಸಿಗೋ ಒಳ್ಳೆಯ ಉದ್ಯೋಗ ಇವುಗಳ ಕಡೆಗೆ ಅವರ ಗಮನ ಈಗ ಸಂಪೂರ್ಣವಾಗಿ ಹೊರಳಿದೆ. ಹಾಗಿದ್ರೆ ಕಾರ್ಕಳದಲ್ಲಿ ಹೀಗೆ ಆಗ್ಲೇಬೇಕಿತ್ತಾ? ಬೇರೆ ರೀತಿ ಕಾರ್ಯತಂತ್ರ ಮಾಡಿದ್ರೆ ಫಲಿತಾಂಶ ಬೇರೆ ಇರ್ತಿತ್ತಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ನಾವು ಪಕ್ಕದ ಒಂದು ಕ್ಷೇತ್ರವನ್ನ ತುಲನಾತ್ಮಕವಾಗಿ ನೋಡ್ಬೇಕು. ಇದು ನಮಗೆ ಒಂದು ಬಹಳ ಮುಖ್ಯವಾದ ಪಾಠವನ್ನ ಕಲಿಸುತ್ತೆ. ಈಗ ಕಾರ್ಕಳ ಮತ್ತು ಬಂಟ್ವಾಳವನ್ನ ಹೋಲಿಸಿ ನೋಡಿ. ಕಾರ್ಕಳದಲ್ಲಿ ಏನಾಯ್ತು? ಸಣ್ಣ ಪುಟ್ಟ ಆದ್ರೆ ಜನರ ದೈನಂದಿನ ಬದುಕಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನ ಬಹಳ ಕಾಲ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಗೆಲುವಿನ ಅಂತರ 29% 3%ಗೆ ಕುಸಿತು. ಆದ್ರೆ ಬಂಟ್ವಾಳದಲ್ಲಿ ನೋಡಿ, ರಾಜ್ಯದಾದ್ಯಂತ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಅಲ್ಲಿ ಸ್ಥಾನವನ್ನ ಉಳಿಸ್ಕೊಳ್ಳಲಾಯಿತು. ಯಾಕಂದ್ರೆ ಅಲ್ಲಿ ನಿರಂತರವಾಗಿ ಸಣ್ಣದಾದ್ರೂ ಜನರಿಗೆ ನೇರವಾಗಿ ಕಾಣುವಂತಹ ಸ್ಥಳೀಯ ಕೆಲಸಗಳನ್ನ ಮಾಡ್ತಾ ಬರಲಾಗಿತ್ತು. ಇದರಿಂದ ಕಲಿಯೋ ಪಾಠ ಸ್ಪಷ್ಟ. ದೊಡ್ಡ ರಾಜಕೀಯ ಅಲೆಗಳನ್ನ ಎದುರಿಸಬೇಕು ಅಂದ್ರೆ ನೆಲಮಟ್ಟದಲ್ಲಿ, ಸೂಕ್ಷ್ಮ ಆಡಳಿತದಲ್ಲಿ ಗಟ್ಟಿಯಾಗಿರ್ಬೇಕು. ಸರಿ, ಇಲ್ಲಿವರೆಗೂ ನಾವು ಸಮಸ್ಯೆಯನ್ನ ಬೇರು ಸಹಿತ ವಿಶ್ಲೇಷಣೆ ಮಾಡಿದೀವಿ. ಈಗ ಪರಿಹಾರದ ಕಡೆಗೆ ಗಮನ ಕೊಡೋಣ. ಕೇವಲ ವಿಶ್ಲೇಷಣೆ ಮಾಡಿ ಕೂತ್ರೆ ಸಾಲದು, ಒಂದು ಸ್ಪಷ್ಟವಾದ ಕಾರ್ಯರೂಪಕ್ಕೆ ತರಬಹುದಾದ ಯೋಜನೆ ಬೇಕು. ಈ ಭಾಗದಲ್ಲಿ ನಾವು ಜನರ ನಂಬಿಕೆಯನ್ನ ಮತ್ತೆ ಗಳಿಸಲು ಒಂದು ಡೇಟಾ ಆಧಾರಿತ ನೀಲನಕ್ಷೆಯನ್ನ ನೋಡೋಣ. ಈ ಎಲ್ಲ ಸತ್ಯಗಳು ಮುಂದಿರುವಾಗ ಯಾವುದೇ ನಾಯಕನ ಮನಸ್ಸಲ್ಲಿ ಮೂಡೋ ಮೂಲಭೂತ ಪ್ರಶ್ನೆ ಒಂದೇ: ಈ ಕುಸಿತವನ್ನ ತಡೆದು ಜನರ ಆದೇಶವನ್ನ ಮತ್ತೆ ಗಳಿಸೋದು ಹೇಗೆ? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಚೇತರಿಕೆಗಾಗಿ ಒಂದು 3 ಹಂತದ ನೀಲನಕ್ಷೆ. ಮೊದಲನೇ ಹೆಜ್ಜೆ ಮತ್ತು ಅತ್ಯಂತ ಪ್ರಮುಖವಾದದ್ದು ಹಾಳಾಗಿರೋ ಮೂಲಭೂತ ಸೌಕರ್ಯಗಳನ್ನ ಸರಿಪಡಿಸೋದು. ಎರಡನೇ ಹೆಜ್ಜೆ ಸ್ಥಳೀಯವಾಗಿ ಉದ್ಯೋಗಗಳನ್ನ ಸೃಷ್ಟಿಸೋ ಒಂದು ವ್ಯವಸ್ಥೆ ಕಟ್ಟೋದು. ಮತ್ತು ಮೂರನೇ ಹೆಜ್ಜೆ ಕೊಟ್ಟ ಮಾತಿನಂತೆ ಕಲ್ಯಾಣದ ಭರವಸೆಗಳನ್ನ ಈಡೇರಿಸೋದು. ಈ 3 ಹೆಜ್ಜೆಗಳು ಜನರ ಅಸಮಾಧಾನದ ಮೂಲ ಕಾರಣಗಳಿಗೆ ನೇರ ಉತ್ತರಗಳು. ಮೊದಲನೇ ಹೆಜ್ಜೆಯಾಗಿ ಒಂದು ಸ್ಪಷ್ಟ ಬದ್ಧತೆ. ಕಾರ್ಕಳ ಮಂಗಳೂರು ರಸ್ತೆಯನ್ನ ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡಲು 50 ಕೋಟಿ ರೂಪಾಯಿಗಳ ಹೂಡಿಕೆ. ಇದು ಜನರ ದಿನನಿತ್ಯದ ಬದುಕಿನ ಮೇಲೆ ನೇರ ಪರಿಣಾಮ ಬೀರೋ ರಸ್ತೆಯ ಸಮಸ್ಯೆಯನ್ನ ಬಗೆಹರಿಸುವತ್ತ ಒಂದು ಗಟ್ಟಿ ಹೆಜ್ಜೆ. ಇನ್ನು ಎರಡನೆಯದಾಗಿ ನೀರಿನ ಸಮಸ್ಯೆ. ಕ್ಷೇತ್ರದ ಪ್ರತಿಯೊಂದು ಮನೆಗೂ ಪೈಪ್ ಮೂಲಕ ಶುದ್ಧ ಕುಡಿಯೋ ನೀರು ತಲುಪ್ಸೋಕೆ 20 ಕೋಟಿ ರೂಪಾಯಿಗಳ ಬದ್ಧತೆ. ಇದು ಜನರ ದೈನಂದಿನ ಸಂಕಷ್ಟವನ್ನ ನೇರವಾಗಿ ಪರಿಹರಿಸುತ್ತೆ. ಮತ್ತು ಮೂರನೆಯದಾಗಿ ನಾವು ಮಾತಾಡಿದ ವೆಲ್ಫೇರ್ ಫಟೀಗುಗೆ ಉತ್ತರ. 300ಕ್ಕೂ ಹೆಚ್ಚು ಸ್ಥಳೀಯ ಉದ್ಯೋಗಗಳನ್ನು ಸೃಷ್ಟಿಸೋ ಗುರಿಯೊಂದಿಗೆ ಒಂದು ಯುವ ಕೌಶಲ್ಯ ಮತ್ತು ಸೂಕ್ಷ್ಮ ಕೈಗಾರಿಕಾ ಕೇಂದ್ರ ಸ್ಥಾಪಿಸಲು 10 ಕೋಟಿ ರೂಪಾಯಿಗಳ ಯೋಜನೆ. ಇದು ಯುವಕರು ಊರ್ಬಿಟ್ಟು ಹೋಗೋದನ್ನ ತಡೆಯುತ್ತೆ, ಜೊತೆಗೆ ಸುಸ್ಥಿರ ಆದಾಯದ ಬೇಡಿಕೆಯನ್ನು ಪೂರೈಸುತ್ತೆ. ಈಗ ನಾವು ಈ ವಿಶ್ಲೇಷಣೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ನೀಲನಕ್ಷೆ ಅನ್ನೋದು ಕೇವಲ ಕೆಲವು ಯೋಜನೆಗಳ ಒಂದು ಪಟ್ಟಿಯಲ್ಲ, ಇದು ಅದಕ್ಕಿಂತಲೂ ಹೆಚ್ಚಿನದು. ಇದು ಮತದಾರರು ಮತ್ತು ಅವರ ಪ್ರತಿನಿಧಿಗಳ ನಡುವೆ ಇರುವ ಒಂದು ಪವಿತ್ರ ನಂಬಿಕೆಯನ್ನ ವ್ಯವಸ್ಥಿತವಾಗಿ ಮತ್ತೆ ಕಟ್ಟುವ ಒಂದು ಪ್ರಕ್ರಿಯೆ. ಇದನ್ನೇ ನಾವು ನಂಬಿಕೆಯ ಇಂಜಿನಿಯರಿಂಗ್ ಅಂತ ಕರೆಯೋದು. ಒಂದು ವಿಷಯವನ್ನ ನೆನ್ಪಿಡಬೇಕು: ಮತದಾರರ ಡೇಟಾ ಅನ್ನೋದು ಕೇವಲ ಚುನಾವಣೆಯಲ್ಲಿ ಅವರನ್ನ ಗುರಿಯಾಗಿಸಲು ಇರೋದಲ್ಲ. ಅದರ ನಿಜವಾದ ಉದ್ದೇಶ ಅವರನ್ನ ಅರ್ಥ ಮಾಡ್ಕೊಡೋದು. ಆ ಡೇಟಾ ಜನರ ಮಾತುಗಳನ್ನ, ಅವರ ನೋವನ್ನ, ಅವರ ಆಶೆಗಳನ್ನ ಇನ್ನೂ ಚೆನ್ನಾಗಿ ಕೇಳಿಸಿಕೊಳ್ಳಲು ಒಬ್ಬ ನಾಯಕನಿಗೆ ಸಿಕ್ಕ ಸಮ್ಮತಿ ಮತ್ತು ಆ ತಿಳುವಳಿಕೆಯ ಆಧಾರದ ಮೇಲೆ ಹೆಚ್ಚು ನಿಖರವಾಗಿ ಆಡಳಿತ ನಡೆಸುವ ಜವಾಬ್ದಾರಿಯನ್ನ ಅದು ಹೊರಿಸುತ್ತೆ.
ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ.